ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಮೂಡಿಬಂದಂತಹ ಅನೇಕ ರಿಯಾಲಿಟಿ ಶೋಗಳ ಕಿಂಗ್. ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಇರುವಂತಹ ದೂರದರ್ಶನ ಮತ್ತು ಚಲನಚಿತ್ರರಂಗಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ನಟ ಮತ್ತು ನಿರೂಪಕ, ಯಶಸ್ವಿ ನಿರೂಪಕರಾಗಿರುವಂತಹ ಅಕುಲ್ ಬಾಲಾಜಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ, ಏನು ಮಾತನಾಡ್ತಾರೆ ನೋಡೋಣ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ಐತಿಹಾಸಿಕ ನಾಡು ಐಹೊಳೆಯಲ್ಲಿ ಜಿ ಪವರ್ ರೀಲೋಡೆಡ್ ಎನ್ನುವ ಒಂದು ರಿಯಾಲಿಟಿ ಶೋ ಅನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಅಕುಲ್ ಬಾಲಾಜಿ ಅವರು ಹೊತ್ತಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ನೋಡೋಣ. ಸರ್ ನಮಸ್ಕಾರ. ಸೋಮಶೇಖರ್ ನಮಸ್ಕಾರ, ಹೇಗಿದ್ದೀರಿ? ಆರಾಮ್ ಸರ್, ತಾವ್ ಹೇಗಿದ್ರಿ ಸರ್? ಚಲೋ ಇದ್ರೇನ್ರಿ? ಆರಾಮ್ ರೀ ಸರ್, ತಾವ್ ಹೆಂಗಿದ್ರಿ ಸರ್? ರೊಟ್ಟಿ ತಿಂದ್ರೇನ್ರಿ ಸರ್? ಜೋಳದ ರೊಟ್ಟಿ, ಗೋಧಿ ಚಪಾತಿ ಎಲ್ಲ ತಿಂದ್ರಿ? ಪಕ್ಕ ಸರ್. ನಾವು ಕೂಡ ಕಳೆದ 10 ದಿನಗಳಿಂದ ಅದೇ ಊಟ ಮಾಡಿ ನೋಡಿ ನಮ್ಮ ರೊಟ್ಟಿ ಹೆಂಗಿದೆ ಅಂತ. ಹಳ್ಳಿಯಲ್ಲಿ, ಗಲ್ಲಿಯಲ್ಲಿ, ಜಿಲ್ಲೆಯಲ್ಲಿ, ಐಹೊಳೆಯಲ್ಲಿ ನಮ್ದೇ ಸೌಂಡು, ನಮ್ದೇ ಟ್ರೆಂಡ್. ಸರ್, ಫಸ್ಟ್ಗೆ ತಮಗೆ ತಮ್ಮ ವೃತ್ತಿ ಜೀವನದ 25 ವರ್ಷಗಳನ್ನ ಪೂರೈಕೆ ಮಾಡಿರುವಂತಹ ಈ ಶುಭ ಸಂದರ್ಭದಲ್ಲಿ ಮೊದಲು ತಮಗೆ ಶುಭಾಶಯ. ಥ್ಯಾಂಕ್ ಯು. ಈ ಲಾಂಗ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಈ ಲಾಂಗ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಅದಕ್ಕೆ ದೊಡ್ಡ ಮಟ್ಟದ ಧನ್ಯವಾದಗಳನ್ನು ತಿಳಿಸ್ಬೇಕಾಗಿರೋದು ನಮ್ಮ ಪ್ರೀತಿಯ ಕನ್ನಡಿಗರಿಗೆ. ಥ್ಯಾಂಕ್ ಯು ಸೋ ಮಚ್. ಯಾಕೆಂತಂದ್ರೆ ಈ 25 ವರ್ಷ ಹೇಗೆ ಕಳೀತು ಅಂತ ಒಂದ್ಸತಿ ಹಿಂತಿರುಗಿ ನೋಡಿದ್ರೆ ನಿಜವಾಗ್ಲೂ ಒಂದು ಆಶ್ಚರ್ಯ ಆಗತ್ತೆ. ಅದಕ್ಕೆ ಅದು ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ಆ್ಯಂಡ್ ಜೊತೆಗೆ ಇಲ್ಲಿ ಸುತ್ತಮುತ್ತಲಿರೋ ನಮ್ಮ ಟೆಕ್ನಿಷಿಯನ್ಸ್ ಅವ್ರಿಗೆಲ್ಲ ಒಂದು ಪ್ಯಾನ್ ಹಾಕಿ, ಅವರೆಲ್ಲರೂ ಇಲ್ಲ ಅಂತಂದರೆ ಈ ಅಕುಲ್ ಇಲ್ಲ, ಈ ಜನಗಳಿಲ್ಲ ಅಂದರೆ ಈ ಅಕುಲ್ ಇಲ್ಲ. ಎಲ್ಲ ನಮ್ಮ ಟೆಕ್ನಿಷಿಯನ್ಸ್. ಥ್ಯಾಂಕ್ಸ್ ಗೈಸ್. ಎಲ್ಲ ನಮ್ಮ ಜಿ ಕನ್ನಡದ ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲ ಚಾನೆಲ್ಗಳ ಟೆಕ್ನಿಷಿಯನ್ಸು, ಪ್ರತಿಯೊಬ್ಬರು ಬಹಳ ಕಷ್ಟಪಟ್ಟರೇನೆ ಈಗ ನಾವು ಬೆಳೆಯೋಕ್ಕೆ ಸಾಧ್ಯ. ಐ ಆಮ್ ಶೂರ್ ನೀವುಗಳು ಕೂಡ ಅಲ್ವಾ, ಈ ಥರ ಬೆಳೆಸಿದಿರ, ನಾವು ಬೆಳೆದಿದ್ವಿ, ಇಲ್ಲಿಗೆ ನಿಲ್ಲಲ್ಲ, ಸತತವಾಗಿ ಮುಂದುವರಿತಾನೆ ಇರುತ್ತೆ. ನಾವು ಐತಿಹಾಸಿಕ ಜಾಗ ಐಹೊಳೆಗೆ ಬಂದಿದ್ವಿ. ಈ ಒಂದು ಪವಿತ್ರವಾದ ಭೂಮಿಯಲ್ಲಿ ನಾವು ನಿಂತಿದ್ವಿ, ಈ ಮಣ್ಣಲ್ಲಿ ನಿಂತಿದ್ವಿ ಅಂದ್ರೆ ನಮ್ಮ ಪುಣ್ಯ ಅಂತ ಭಾವಿಸ್ತೇನೆ. ಆ್ಯಂಡ್ ಬರೀ ಬರೋದಲ್ರಿ, ಅಷ್ಟೇ ಪವರ್ ಕೊಟ್ಟಾರಿ ನಮ್ಮ ಜನ ಖಡಕ್ಕಾಗಿ. ಇಲ್ಲಿನ ಮಂದಿಗೆ ನನ್ನ ಕಡೆಯಿಂದ ಹೊಡೆ ಶಾವಿಗೆ ಮಜ್ಗಿ ಇವೆಲ್ಲ ಅವರೇ ಹೇಳ್ಕೊಟ್ಟಾರ್ರಿ ಅಲ್ವಾ.